ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲಿ ಭಾರೀ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತವಾಗಿ ಸರ್ಕಾರಕ್ಕೆ ಆದೇಶ ಹಿಂಪಡೆಯುವುದಕ್ಕೆ ನಿರ್ದೇಶಿಸಿ ಸಲ್ಲಿಸಿರುವಂತಹ ಅರ್ಜಿದಾರರ ಪರ ವಕೀಲ ಸುದರ್ಶನ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಮುಷ್ತಾಕ್ಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅಂತ ವಕೀಲ ಸುದರ್ಶನ್ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆ ಗೊತ್ತಿಲ್ಲ, ಅರಿಶಿನ ಕುಂಕುಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸುದರ್ಶನ್ ಹೇಳ್ತಾ ಇರೋದು. ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅಂತಲೂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸುದರ್ಶನ್ ವಾದಕ್ಕೆ ನ್ಯಾಯಪೀಠ ಆಕ್ಷೇಪವನ್ನು ವ್ಯಕ್ತಪಡಿಸಿ ದಸರಾ ಜಾತ್ಯತೀತ ಹಬ್ಬವೇ ಅಂತ ಹೇಳಿದೆ ನ್ಯಾಯಪೀಠ. ಮತ್ತೊಬ್ಬ ದೂರುದಾರ ಪರ ವಕೀಲ ರಂಗನಾಥ್ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ಬೇರೆ ಧರ್ಮದ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದೇ? ದೇವರ ಪೂಜೆಯನ್ನ ಆಗಮ ಶಾಸ್ತ್ರದಿಂದ ಪ್ರತ್ಯೇಕಿಸೋದಕ್ಕೆ ಬರೋದಿಲ್ಲ. ಹಿಂದೂ ಅಲ್ಲದ ವ್ಯಕ್ತಿ ಉದ್ಘಾಟನೆ ಮಾಡಬಹುದಾ? ಇದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಮಾಡ್ತಾರೆ ಅಂತಂದ್ರೆ ಅವರಿಗೆ ನಂಬಿಕೆ ಇದೆಯಾ? ಆ ನಂಬಿಕೆಗಳನ್ನ ಗೌರವಿಸ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಅಂತ ವಕೀಲ ರಂಗನಾಥ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇರೆ ಧರ್ಮದ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದೇ? ನಂಬರ್ 1, ದೇವರ ಪೂಜೆಯನ್ನ ಆಗಮ ಶಾಸ್ತ್ರದಿಂದ ಪ್ರತ್ಯೇಕಿಸೋದಕ್ಕೆ ಬರೋದಿಲ್ಲ. ಅವರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ಅವರಿಗೆ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಬಾರದು. ಹಿಂಗೆ ದೇವಸ್ಥಾನದ ಟ್ರಸ್ಟ್ ಇಂದ ಯಾವುದೇ ದೂರು ಬಂದಿಲ್ಲ ಅಂತ ಪೀಠ ಹೇಳಿದೆ. ನ್ಯಾಯಪೀಠದ ಆಕ್ಷೇಪ ಇದು. ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಬಾರದು ಅಂತ ನೀವು ಹೇಳ್ತಾ ಇದ್ದೀರಿ, ನಿಜ. ಆದ್ರೆ ಈ ರೀತಿ ಮಾಡಬಾರದು ಅಂತ ದೇವಸ್ಥಾನದಿಂದಾಗ್ಲಿ ಟ್ರಸ್ಟ್ನಿಂದಾಗ್ಲಿ ಯಾವುದೇ ದೂರು ಬಂದಿಲ್ವಲ್ಲ ಅಂತ ವಕೀಲ ರಂಗನಾಥ್ ಅವರ ವಾದಕ್ಕೆ ನ್ಯಾಯಪೀಠ ಆಕ್ಷೇಪಿಸಿದೆ. ಈ ಸಂದರ್ಭದಲ್ಲಿ ರಂಗನಾಥ್ ಅವರ ಮುಂದುವರೆದ ವಾದ, ಬಾನು ಮುಷ್ತಾಕ್ ಅವರಿಗೆ ಹಿಂದೂ ದೇವರ ಮೇಲೆ ನಂಬಿಕೆ ಇದೆ ಅಂತ ಅವ್ರು ಹೇಳ್ಬಿಡ್ಲಿ, ಅವಾಗ ನಾವು ಅದನ್ನ ಪ್ರಶ್ನೆ ಮಾಡೋದಿಲ್ಲ. ನಾನೀಗ ದಸರಾ ಉದ್ಘಾಟನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡಿ ತಾಯಿಯ ಮೇಲೆ ನನಗೆ ನಂಬಿಕೆ ಇದೆ, ನಿಮ್ಮ ಆಚಾರ ವಿಚಾರಗಳ ಮೇಲೆ ನನಗೆ ನಂಬಿಕೆ ಇದೆ, ಆ ನಂಬಿಕೆಗಳಿಗೆ ಬೆಲೆ ಕೊಟ್ಟೇ ನಾನು ಉದ್ಘಾಟನೆಗೆ ಬಂದಿರೋದು ಅಂತ ಬಾನು ಮುಷ್ತಾಕ್ ಅವರು ಹೇಳಿಬಿಡ್ಲಿ, ನಾವು ಯಾವುದನ್ನು ಪ್ರಶ್ನೆ ಮಾಡಲ್ಲ ಅಂತ ವಕೀಲ ರಂಗನಾಥ್ ಅವರು ಇಲ್ಲಿ ಪಾಯಿಂಟ್ ಅನ್ನ ಇಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ ಅವರು, ರಂಗನಾಥ್ ಬಹಳ ಈಗ ಅನೇಕ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದಾಗ ಮುಖ್ಯವಾಗಿ 3 ವಿಚಾರಗಳನ್ನ ಅವರು ಮುಂದೆ ಇಡ್ತಾ ಇದ್ದಾರೆ. ಅವರ ನಂಬಿಕೆಯನ್ನ ನಾವು ಪ್ರಶ್ನೆ ಮಾಡಬಾರದು ಅಂತಂದ್ರೆ ಅವರು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇರುವಂತಹ ನಮ್ಮ ಸಂಪ್ರದಾಯದ ಮೇಲೆ ಅವರಿಗೆ ನಂಬಿಕೆ ಇರಬೇಕು. ನಂಬಿಕೆ ಇದೆ ಅಂತ ಅವ್ರು ಹೇಳಿಬಿಡ್ಲಿ, ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಲ್ಲ ಅಂತ ವಕೀಲ ರಂಗನಾಥ್ ಅವರು ವಾದ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಆಸ್ ಆಫ್ ನಾವು ನೋಡೋದಾದ್ರೆ ಈ ಇಡೀ ಪ್ರಕರಣವನ್ನ ಕಾನೂನಿನ ದೃಷ್ಟಿಯಿಂದ ಕಾನೂನು ಬೇರೆ ತರವೇ ನೋಡುತ್ತೆ. ಈಗ ನೀವು ಕೇಳಿರೋ ಪ್ರಶ್ನೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಜನ ಎತ್ತುತ್ತಾ ಇರುವಂತಹ ಪ್ರಶ್ನೆ. ಉದಾಹರಣೆಗೆ ನೋಡಿ, ಕೇವಲ ಈ ದಸರಾ ಉದ್ಘಾಟನೆಯ ವಿಚಾರ ಹೇಗ್ ಬಂತು, ಹಾಗೇನೆ ವಕ್ಫ್ ಬೋರ್ಡ್ಗೆ ಹಿಂದೂಗಳನ್ನ ನೇಮಕ ಮಾಡುವ ವಿಚಾರಕ್ಕೂ ಇದೇ ಪ್ರಶ್ನೆ ಬಂತು. ಈಗ ಸೆಂಟ್ರಲ್ ಗವರ್ಮೆಂಟ್ ವಕ್ಫ್ ಬೋರ್ಡ್ ನಲ್ಲಿ ಹಿಂದೂಗಳನ್ನ ಅಂದ್ರೆ ಮುಸ್ಲಿಮರ ಅಲ್ಲದವರನ್ನ ನೇಮಕ ಮಾಡಿದಾಗ ಬಹಳ ದೊಡ್ಡ ಪ್ರಶ್ನೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಾಯಿತು. ಹಾಗಾದ್ರೆ ಅದು ಓಕೆನಾ, ಅಥವಾ ಅಲ್ಲಿ ಅಬ್ಜೆಕ್ಷನ್ ಎತ್ತಿದ್ರೆ ಓಕೆನಾ, ಇಲ್ಲಿ ಅಬ್ಜೆಕ್ಷನ್ ಎತ್ತಬಾರ್ದ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆ ಬರುತ್ತೆ. ಇದು ಅಲ್ಟಿಮೇಟ್ಲಿ ದೇಶದ ಕಾನೂನು ಯಾವ ರೀತಿನಲ್ಲಿ ಇದೆ ಮತ್ತು ಲಾ ಮೇಕಿಂಗ್ ಏನಾದ್ರೂ ಬದಲಾವಣೆ ಆಗತ್ತಾ, ಆ ಲಾ ಬದಲಾವಣೆ ಮಾಡೋ ಪವರ್ಸ್ ಇರೋದು ನಮ್ಮ ಜನಪ್ರತಿನಿಧಿಗಳಿಗೆ ಮಾತ್ರ, ಸೊ ಸಂಸತ್ತಿಗೆ ಮಾತ್ರ. ಅಲ್ಲಿ ಬದಲಾವಣೆ ಆದ್ರೆ ಏನಾದ್ರೂ ಬದಲಾವಣೆ ಆಗ್ಬೇಕಷ್ಟೇ ಹೊರತುಪಡಿಸಿದ್ರೆ ಆಸ್ ಆಫ್ ನಾವು ಈಗ ಇರೋ ಕಾನೂನುಗಳ ಮೇಲೆ ನಾವು ಆಧಾರಿತವಾಗಿ ನೋಡೋದಾದ್ರೆ ಈ ದಸರಾ ಉದ್ಘಾಟನೆಯ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಈ ಅರ್ಜಿ ಕೋರ್ಟ್ನಲ್ಲಿ ನಿಲ್ಲೋದು ಬಹಳ ಬಹಳ ಕಷ್ಟ ಅಂತ ಅನ್ಸುತ್ತೆ. 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಸಲ್ಲಿಸಲಾಗಿದೆ. ಪ್ರತಾಪ್ ಸಿಂಹ ಅವರು ಮತ್ತೆ ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂಥ ಎಚ್.ಎಸ್. ಗಿರೀಶ್ ಅನ್ನೋರು ಮತ್ತೆ ಇನ್ನೋರ್ವ ಉದ್ಯಮಿ ಟಿ. ಗಿರೀಶ್ ಕುಮಾರ್ ಅವರು, ಹಾಗೇನೆ ಅಭಿನವ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಆರ್. ಸೌಮ್ಯ ಅನ್ನೋರು 3 ಜನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಪಿಐಎಲ್ಗಳನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಇದೀಗ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಿದೆ. ಇನ್ನು ಇದು ಕಾನೂನಿನ ದೃಷ್ಟಿಯಿಂದ ನಾವು ನೋಡಕ್ ಹೋಗೋದಾದ್ರೆ ಕೋರ್ಟ್ ಆಲ್ರೆಡಿ ಬಹಳ ಕ್ಲಿಯರ್ ಆಗಿ ದಸರಾ ಜಾತ್ಯತೀತ ಹಬ್ಬ ಅಂತ ಹೇಳ್ಬಿಟ್ಟಿದೆ.
ಓವರ್ ಆಲ್ ದಸರಾದ ಬಗ್ಗೆ ಅಲ್ಲ, ಇದು ಮೈಸೂರು ದಸರಾ ಆ ಪರ್ಟಿಕ್ಯುಲರ್ ನಡೀತಾ ಇರುವಂತಹ ದಸರಾ ಏನಿದೆ ಅದು ಜಾತ್ಯತೀತವಾಗಿ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಕೋರ್ಟ್ ಹೇಳಿದೆ. ಈ ಹಿಂದೂ ಕೂಡ ಇತರೆ ಧರ್ಮದವರ ಆಯ್ಕೆ ಆಗಿದ್ದರಿಂದ, ಅದು ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಇರಬಹುದು ಅಥವಾ ಈ ರೀತಿ ಬೇರೆ ಬೇರೆ ಧರ್ಮದವರ ಆಯ್ಕೆಯೂ ಕೂಡ ಈ ಹಿಂದೆಯೂ ಕೂಡ ಆಗಿದ್ದರಿಂದ ಇದಕ್ಕೆ ಕಾನೂನಿನ ದೃಷ್ಟಿಯಿಂದ ಸ್ಟೇ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಇನ್ನು ವಿಚಾರಣೆ ನಡೀತಾ ಇದೆ, ಬಾಕಿ ಇದೆ ವಿಚಾರಣೆ ಆದ್ಮೇಲೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಇದು ಅವರವರ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರ ಅಂತ ಈಗ ಏನು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಯಾರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರ್ತಾ ಇದೆ ಇದರಿಂದ ಅಂತ ಪ್ರಶ್ನೆ ಮಾಡ್ತಾ ಇದೆ. ಸೊ ಇದು ಶ್ರೀಪಾದ್ ಪಾಟೀಲ್ ಕೋರ್ಟ್ನಲ್ಲಿ ಪರಿಹಾರ ಆಗತ್ತೆ ಅಂತ ನಾವು ಈಗಿರುವ ಪ್ರಸಕ್ತ ಕಾನೂನುಗಳ ಆಧಾರದಲ್ಲಿ ಯೋಚನೆ ಮಾಡೋದು ತಪ್ಪಾಗತ್ತೆ, ಕಷ್ಟ ಅದು ಕೋರ್ಟಲ್ಲಿ ಆಗೋದು ಅಂತ ಅನ್ಸುತ್ತೆ. ಆದ್ರೆ ಒಂದು ಸಮಾಜವಾಗಿ ಒಬ್ಬ ರಾಜಕೀಯ ಇಚ್ಛಾಶಕ್ತಿಯ ವಿಷಯವಾಗಿ ಇದನ್ನ ನೋಡಬಹುದಾಗಿದೆ. ಸೊ ಆ ಪ್ರಕಾರವಾಗಿ ಸರ್ಕಾರ ಇಲ್ಲಿ ನನ್ನ ಸ್ಟ್ರಾಂಗ್ ಅಬ್ಜೆಕ್ಷನ್ ಏನಂತಂದ್ರೆ ಶ್ರೀಪಾದ್ ಪಾಟೀಲ್, ಬಾನು ಮುಷ್ತಾಕ್ ಅವರನ್ನ ಕರೆದಿರುವಂತಹ ನೀವು ದೀಪಾ ಬಸ್ತಿ ಅವರನ್ನ ಯಾಕೆ ಬಿಟ್ರಿ? ಆಕ್ಚುಲಿ ಬೂಕರ್ ಪ್ರಶಸ್ತಿ ಬಂದಿರೋದೇನೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಂದಿರೋದೇನೆ ದೀಪಾ ಬಸ್ತಿ ಅವರಿಗೆ, ಟ್ರಾನ್ಸ್ಲೇಟರ್ಗೆ ಅವಾರ್ಡ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲಿ ಭಾರಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತವಾಗಿ ಸರ್ಕಾರಕ್ಕೆ ಆದೇಶ ಹಿಂಪಡೆಯುವುದಕ್ಕೆ ನಿರ್ದೇಶಿಸಿ ಸಲ್ಲಿಸಿರುವಂತಹ ಅರ್ಜಿದಾರರ ಪರ ವಕೀಲ ಸುದರ್ಶನ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಮುಷ್ತಾಕ್ಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅಂತ ವಕೀಲ ಸುದರ್ಶನ್ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆ ಗೊತ್ತಿಲ್ಲ, ಅರಿಶಿನ ಕುಂಕುಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸುದರ್ಶನ್ ಹೇಳ್ತಾ ಇರೋದು. ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅಂತಲೂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸುದರ್ಶನ್ ವಾದಕ್ಕೆ ನ್ಯಾಯಪೀಠ ಆಕ್ಷೇಪವನ್ನು ವ್ಯಕ್ತಪಡಿಸಿ ದಸರಾ ಜಾತ್ಯತೀತ ಹಬ್ಬವೇ ಅಂತ ಹೇಳಿದೆ ನ್ಯಾಯಪೀಠ. ಮತ್ತೊಬ್ಬ ದೂರುದಾರ ಪರ ವಕೀಲ ರಂಗನಾಥ್ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ಬೇರೆ ಧರ್ಮದ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದೇ? ದೇವರ ಪೂಜೆಯನ್ನ ಆಗಮ ಶಾಸ್ತ್ರದಿಂದ ಪ್ರತ್ಯೇಕಿಸೋದಕ್ಕೆ ಬರೋದಿಲ್ಲ. ಹಿಂದೂ ಅಲ್ಲದ ವ್ಯಕ್ತಿ ಉದ್ಘಾಟನೆ ಮಾಡಬಹುದಾ? ಇದು ಸದ್ಯಕ್ಕೆ ಇರುವಂತ ಪ್ರಶ್ನೆ. ಮಾಡ್ತಾರೆ ಅಂತಂದ್ರೆ ಅವರಿಗೆ ನಂಬಿಕೆ ಇದೆಯಾ? ಆ ನಂಬಿಕೆಗಳನ್ನ ಗೌರವಿಸ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಅಂತ ವಕೀಲ ರಂಗನಾಥ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇರೆ ಧರ್ಮದ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದೇ? ನಂಬರ್ 1, ದೇವರ ಪೂಜೆಯನ್ನ ಆಗಮ ಶಾಸ್ತ್ರದಿಂದ ಪ್ರತ್ಯೇಕಿಸೋದಕ್ಕೆ ಬರೋದಿಲ್ಲ. ಅವರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ಅವರಿಗೆ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಬಾರದು. ಹಿಂಗೆ ದೇವಸ್ಥಾನದ ಟ್ರಸ್ಟ್ ಇಂದ ಯಾವುದೇ ದೂರು ಬಂದಿಲ್ಲ ಅಂತ ಪೀಠ ಹೇಳಿದೆ. ನ್ಯಾಯಪೀಠದ ಆಕ್ಷೇಪ ಇದು. ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಬಾರದು ಅಂತ ನೀವು ಹೇಳ್ತಾ ಇದ್ದೀರಿ, ನಿಜ. ಆದ್ರೆ ಈ ರೀತಿ ಮಾಡಬಾರದು ಅಂತ ದೇವಸ್ಥಾನದಿಂದಾಗ್ಲಿ ಟ್ರಸ್ಟ್ನಿಂದಾಗ್ಲಿ ಯಾವುದೇ ದೂರು ಬಂದಿಲ್ವಲ್ಲ ಅಂತ ವಕೀಲ ರಂಗನಾಥ್ ಅವರ ವಾದಕ್ಕೆ ನ್ಯಾಯಪೀಠ ಆಕ್ಷೇಪಿಸಿದೆ. ಈ ಸಂದರ್ಭದಲ್ಲಿ ರಂಗನಾಥ್ ಅವರ ಮುಂದುವರೆದ ವಾದ, ಬಾನು ಮುಷ್ತಾಕ್ ಅವರಿಗೆ ಹಿಂದೂ ದೇವರ ಮೇಲೆ ನಂಬಿಕೆ ಇದೆ ಅಂತ ಅವ್ರು ಹೇಳ್ಬಿಡ್ಲಿ, ಅವಾಗ ನಾವು ಅದನ್ನ ಪ್ರಶ್ನೆ ಮಾಡೋದಿಲ್ಲ. ನಾನೀಗ ದಸರಾ ಉದ್ಘಾಟನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡಿ ತಾಯಿಯ ಮೇಲೆ ನನಗೆ ನಂಬಿಕೆ ಇದೆ, ನಿಮ್ಮ ಆಚಾರ ವಿಚಾರಗಳ ಮೇಲೆ ನನಗೆ ನಂಬಿಕೆ ಇದೆ, ಆ ನಂಬಿಕೆಗಳಿಗೆ ಬೆಲೆ ಕೊಟ್ಟೇ ನಾನು ಉದ್ಘಾಟನೆಗೆ ಬಂದಿರೋದು ಅಂತ ಬಾನು ಮುಷ್ತಾಕ್ ಅವರು ಹೇಳಿಬಿಡ್ಲಿ, ನಾವು ಯಾವುದನ್ನು ಪ್ರಶ್ನೆ ಮಾಡಲ್ಲ ಅಂತ ವಕೀಲ ರಂಗನಾಥ್ ಅವರು ಇಲ್ಲಿ ಪಾಯಿಂಟ್ ಅನ್ನ ಇಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ ಅವರು, ರಂಗನಾಥ್ ಬಹಳ ಈಗ ಅನೇಕ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದಾಗ ಮುಖ್ಯವಾಗಿ 3 ವಿಚಾರಗಳನ್ನ ಅವರು ಮುಂದೆ ಇಡ್ತಾ ಇದ್ದಾರೆ. ಅವರ ನಂಬಿಕೆಯನ್ನ ನಾವು ಪ್ರಶ್ನೆ ಮಾಡಬಾರದು ಅಂತಂದ್ರೆ ಅವರು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇರುವಂತಹ ನಮ್ಮ ಸಂಪ್ರದಾಯದ ಮೇಲೆ ಅವರಿಗೆ ನಂಬಿಕೆ ಇರಬೇಕು. ನಂಬಿಕೆ ಇದೆ ಅಂತ ಅವ್ರು ಹೇಳಿಬಿಡ್ಲಿ, ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಲ್ಲ ಅಂತ ವಕೀಲ ರಂಗನಾಥ್ ಅವರು ವಾದ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ?
ಆಸ್ ಆಫ್ ನಾವು ನೋಡೋದಾದ್ರೆ ಈ ಇಡೀ ಪ್ರಕರಣವನ್ನ ಕಾನೂನಿನ ದೃಷ್ಟಿಯಿಂದ ಕಾನೂನು ಬೇರೆ ತರವೇ ನೋಡುತ್ತೆ. ಈಗ ನೀವು ಕೇಳಿರೋ ಪ್ರಶ್ನೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಜನ ಎತ್ತುತ್ತಾ ಇರುವಂತಹ ಪ್ರಶ್ನೆ. ಉದಾಹರಣೆಗೆ ನೋಡಿ, ಕೇವಲ ಈ ದಸರಾ ಉದ್ಘಾಟನೆಯ ವಿಚಾರ ಹೇಗ್ ಬಂತು, ಹಾಗೇನೆ ವಕ್ಫ್ ಬೋರ್ಡ್ಗೆ ಹಿಂದೂಗಳನ್ನ ನೇಮಕ ಮಾಡುವ ವಿಚಾರಕ್ಕೂ ಇದೇ ಪ್ರಶ್ನೆ ಬಂತು. ಈಗ ಸೆಂಟ್ರಲ್ ಗವರ್ಮೆಂಟ್ ವಕ್ಫ್ ಬೋರ್ಡ್ ನಲ್ಲಿ ಹಿಂದೂಗಳನ್ನ ಅಂದ್ರೆ ಮುಸ್ಲಿಮರ ಅಲ್ಲದವರನ್ನ ನೇಮಕ ಮಾಡಿದಾಗ ಬಹಳ ದೊಡ್ಡ ಪ್ರಶ್ನೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಾಯಿತು. ಹಾಗಾದ್ರೆ ಅದು ಓಕೆನಾ, ಅಥವಾ ಅಲ್ಲಿ ಅಬ್ಜೆಕ್ಷನ್ ಎತ್ತಿದ್ರೆ ಓಕೆನಾ, ಇಲ್ಲಿ ಅಬ್ಜೆಕ್ಷನ್ ಎತ್ತಬಾರ್ದ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆ ಬರುತ್ತೆ. ಇದು ಅಲ್ಟಿಮೇಟ್ಲಿ ದೇಶದ ಕಾನೂನು ಯಾವ ರೀತಿಯಲ್ಲಿ ಇದೆ ಮತ್ತು ಲಾ ಮೇಕಿಂಗ್ ಏನಾದ್ರೂ ಬದಲಾವಣೆ ಆಗತ್ತಾ, ಆ ಲಾ ಬದಲಾವಣೆ ಮಾಡೋ ಪವರ್ಸ್ ಇರೋದು ನಮ್ಮ ಜನಪ್ರತಿನಿಧಿಗಳಿಗೆ ಮಾತ್ರ, ಸೊ ಸಂಸತ್ತಿಗೆ ಮಾತ್ರ. ಅಲ್ಲಿ ಬದಲಾವಣೆ ಆದ್ರೆ ಏನಾದ್ರೂ ಬದಲಾವಣೆ ಆಗ್ಬೇಕಷ್ಟೇ ಹೊರತುಪಡಿಸಿದ್ರೆ ಆಸ್ ಆಫ್ ನಾವು ಈಗ ಇರೋ ಕಾನೂನುಗಳ ಮೇಲೆ ನಾವು ಆಧಾರಿತವಾಗಿ ನೋಡೋದಾದ್ರೆ ಈ ದಸರಾ ಉದ್ಘಾಟನೆಯ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ ಈ ಅರ್ಜಿ ಕೋರ್ಟ್ನಲ್ಲಿ ನಿಲ್ಲೋದು ಬಹಳ ಬಹಳ ಕಷ್ಟ ಅಂತ ಅನ್ಸುತ್ತೆ. 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಸಲ್ಲಿಸಲಾಗಿದೆ. ಪ್ರತಾಪ್ ಸಿಂಹ ಅವರು, ಮತ್ತೆ ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂಥ ಎಚ್.ಎಸ್. ಗಿರೀಶ್ ಅನ್ನೋರು, ಮತ್ತೆ ಇನ್ನೋರ್ವ ಉದ್ಯಮಿ ಟಿ. ಗಿರೀಶ್ ಕುಮಾರ್ ಅವರು, ಹಾಗೆಯೇ ಅಭಿನವ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಆರ್. ಸೌಮ್ಯ ಅನ್ನೋರು 3 ಜನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಪಿಐಎಲ್ಗಳನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಇದೀಗ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಿದೆ. ಇದು ಕಾನೂನಿನ ದೃಷ್ಟಿಯಿಂದ ನಾವು ನೋಡಕ್ ಹೋಗೋದಾದ್ರೆ ಕೋರ್ಟ್ ಆಲ್ರೆಡಿ ಬಹಳ ಕ್ಲಿಯರ್ ಆಗಿ ದಸರಾ ಜಾತ್ಯತೀತ ಹಬ್ಬ ಅಂತ ಹೇಳ್ಬಿಟ್ಟಿದೆ. ಓವರ್ ಆಲ್ ದಸರಾದ ಬಗ್ಗೆ ಅಲ್ಲ, ಇದು ಮೈಸೂರು ದಸರಾ ಆ ಪರ್ಟಿಕ್ಯುಲರ್ ನಡೀತಾ ಇರುವಂತಹ ದಸರಾ ಏನಿದೆ ಅದು ಜಾತ್ಯತೀತವಾಗಿ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಕೋರ್ಟ್ ಹೇಳಿದೆ. ಈ ಹಿಂದೂ ಕೂಡ ಇತರೆ ಧರ್ಮದವರ ಆಯ್ಕೆ ಆಗಿದ್ದರಿಂದ, ಅದು ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಇರಬಹುದು ಅಥವಾ ಈ ರೀತಿ ಬೇರೆ ಬೇರೆ ಧರ್ಮದವರ ಆಯ್ಕೆಯೂ ಕೂಡ ಈ ಹಿಂದಿಯೂ ಕೂಡ ಆಗಿದ್ದರಿಂದ ಇದಕ್ಕೆ ಕಾನೂನಿನ ದೃಷ್ಟಿಯಿಂದ ಸ್ಟೇ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಇನ್ನು ವಿಚಾರಣೆ ನಡೀತಾ ಇದೆ, ಬಾಕಿ ಇದೆ ವಿಚಾರಣೆ ಆದ್ಮೇಲೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಜೊತೆಗೆ ಇದು ಅವರವರ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರ ಅಂತ ಈಗ ಏನು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಯಾರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರ್ತಾ ಇದೆ ಇದರಿಂದ ಅಂತ ಪ್ರಶ್ನೆ ಮಾಡ್ತಾ ಇದೆ. ಸೊ ಇದು ಶ್ರೀಪಾದ್ ಪಾಟೀಲ್ ಕೋರ್ಟ್ನಲ್ಲಿ ಪರಿಹಾರ ಆಗತ್ತೆ ಅಂತ ನಾವು ಈಗಿರುವ ಪ್ರಸಕ್ತ ಕಾನೂನುಗಳ ಆಧಾರದಲ್ಲಿ ಯೋಚನೆ ಮಾಡೋದು ತಪ್ಪಾಗತ್ತೆ, ಕಷ್ಟ ಅದು ಕೋರ್ಟಲ್ಲಿ ಆಗೋದು ಅಂತ ಅನ್ಸುತ್ತೆ. ಆದ್ರೆ ಒಂದು ಸಮಾಜವಾಗಿ ಒಬ್ಬ ರಾಜಕೀಯ ಇಚ್ಛಾಶಕ್ತಿಯ ವಿಷಯವಾಗಿ ಇದನ್ನ ನೋಡಬಹುದಾಗಿದೆ. ಸೊ ಆ ಪ್ರಕಾರವಾಗಿ ಸರ್ಕಾರ, ಇಲ್ಲಿ ನನ್ನ ಸ್ಟ್ರಾಂಗ್ ಅಬ್ಜೆಕ್ಷನ್ ಏನಂತಂದ್ರೆ ಶ್ರೀಪಾದ್ ಪಾಟೀಲ್, ಬಾನು ಮುಷ್ತಾಕ್ ಅವರನ್ನ ಕರೆದಿರುವಂತಹ ನೀವು ದೀಪಾ ಬಸ್ತಿ ಅವರನ್ನ ಯಾಕೆ ಬಿಟ್ರಿ? ಆಕ್ಚುಲಿ ಬೂಕರ್ ಪ್ರಶಸ್ತಿ ಬಂದಿರೋದೇನೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಂದಿರೋದೇನೆ ದೀಪಾ ಬಸ್ತಿ ಅವರಿಗೆ, ಟ್ರಾನ್ಸ್ಲೇಟರ್ಗೆ ಅವಾರ್ಡ್ ಇದ್ದಿದ್ದೆ